ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕುಷ್ಟಗಿ ತಾಲೂಕಿನ ತಳುಗೇರ ಗ್ರಾಮದಲ್ಲಿ ಅನುಮಾನಾಸ್ಪದ ಮಹಿಳೆಯೊಬ್ಬಳನ್ನು ಮಕ್ಕಳ ಕಳ್ಳೆ ಎಂದು ಭಾವಿಸಿ ಹಿಗ್ಗಾಮುಗ್ಗಾ ಥಳಿಸಿ ಹಲ್ಲೆ ಮಾಡಿದ ಘಟನೆ ಬುಧವಾರ ನಡೆದಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬುಡಕುಂಟಿ ಗ್ರಾಮದ ಮಾನಸಿಕ ಅಸ್ವಸ್ಥ ಮಹಿಳೆ ಎಂದು ಗುರುತಿಸಲಾಗಿದೆ. ಬಿಸಿಲಿನಿಂದ ದಾಹಕ್ಕೆ ಒಳಗಾಗಿ ಕುಡಿಯಲು ನೀರು ಕೇಳಲು ಹೋದಾಗ ಅಪರಿಚಿತ ಮಹಿಳೆಯ ಮಾನಸಿಕ ವರ್ತನೆ ಕಂಡ ಗ್ರಾಮಸ್ಥರು ಆಕೆಯನ್ನ ಹಿಡಿದು ವಿಚಾರಣೆ ನಡೆಸಿದ್ದಾರೆ. ಸ್ವಗ್ರಾಮದ ಮಾಹಿತಿ ನೀಡದೆ ಬೇರೆ ಬೇರೆ ಊರಿನ ಹೆಸರು ಉಚ್ಚರಿಸಿದ್ದಾಳೆ. ಅದಕ್ಕೆ ಅನುಮಾನಗೊಂಡ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡದೆ ಮಕ್ಕಳ ಕಳ್ಳಿ ಎಂದು ಭಾವಿಸಿ ಅಮಾನವೀಯವಾಗಿ ಆಕೆಯ ಕೂದಲು ಹಿಡಿದು ಎಳೆದಾಡಿ ಹಲ್ಲೆ ಮಾಡಿದ್ದಾರೆ. ನಂತರ ಕುಷ್ಟಗಿ ಪೊಲೀಸ್ ಠಾಣೆಗೆ ಕರೆತಂದು ಒಪ್ಪಿಸಿದ್ದಾರೆ. ಮಹಿಳೆಯ ಬಳಿ ದೊರೆತ ಆಧಾರ್ ಕಾರ್ಡ್ ಪರಿಶೀಲಿಸಿದ ಪೊಲೀಸರು ಅದರಲ್ಲಿದ್ದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಕುಟುಂಬಸ್ಥರನ್ನು ಠಾಣೆಗೆ ಕರೆಸಿದ್ದಾರೆ. ಆಕೆ ಕಳ್ಳಿಯಲ್ಲ ಎಂದು ಬುಡಕುಂಟಿ ಗ್ರಾಮಸ್ಥರು ಮತ್ತು ಸಂಬಂಧಿಕರು ಮಾಹಿತಿ ಪಡೆದು ಅವರಿಂದ ಮುಚ್ಚಳಿಕೆ ಪತ್ರ ಬರೆಸಿಕೊಂಡು ಅಸ್ವಸ್ಥ ಮಹಿಳೆಯನ್ನು ಕಳಿಸಿಕೊಡಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಮಕ್ಕಳ ಕಳ್ಳಿ ಎಂದು ಭಾವಿಸಿ ಮಹಿಳೆ ಮೇಲೆ ಗ್ರಾಮದ ಪುರುಷರು ಮಹಿಳೆಯರು ಅಮಾನವೀಯವಾಗಿ ಹಲ್ಲೆ ಮಾಡಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಯಲಬುರ್ಗಾ ತಾಲೂಕಿನ ಬುಡಕುಂಟಿ ಗ್ರಾಮದಿಂದ ಸಹೋದರಿಯನ್ನು ಮಾತನಾಡಿಸಲು ಕುಷ್ಟಗಿ ತಾಲೂಕಿನ ಚಳಿಗೇರಿ ಗ್ರಾಮಕ್ಕೆ ತೆರಳಿದ್ದ ಮಹಿಳೆ ಮರಳಿ ಬರುವಾಗ ತಳುಗೇರ ಗ್ರಾಮದಲ್ಲಿ ಇಳಿದು ಶ್ರೀ ಶರಣಬಸವೇಶ್ವರ ದರ್ಶನ ಪಡೆದುಕೊಂಡಿದ್ದಾಳೆ. ನಂತರ ಬಾಯಾರಿಕೆಯಿಂದಾಗಿ ಮನೆಗಳಿಗೆ ಕುಡಿಯಲು ನೀರು ಕೇಳಲು ಹೋದಾಗ ಈ ಘಟನೆ ನಡೆದಿದೆ. ಆಕೆ ಮಕ್ಕಳ ಕಳ್ಳಿಯಲ್ಲ ಎಂದು ಹಲ್ಲೆಗೊಳಗಾದ ಮಹಿಳೆಯ ಕುಟುಂಬಸ್ಥರು ಸ್ಪಷ್ಟಪಡಿಸಿದ್ದಾರೆ.